ಮಿನಿಸ್ಟರ್ ಎಂಬಿ ಪಾಟೀಲ್ ಮುಂದಿನ ಸಿಎಂ ಸ್ಫೋಟಕ ರಹಸ್ಯ ಬಿಚ್ಚಿಟ್ಟ ಹಿಂದೂ ಹುಲಿ ಯತ್ನಾಳ್ ಸಿಎಂ ಸ್ಪರ್ಧಾಕಣದಲ್ಲಿ ಎಂಬಿ ಪಾಟೀಲ್ ಇದ್ದಾರೆ. ಮಿನಿಸ್ಟರ್ ಎಂಬಿ ಪಾಟೀಲ್ ಮುಂದಿನ ಸಿಎಂ ಸ್ಫೋಟಕ ರಹಸ್ಯವನ್ನ ಬಿಚ್ಚಿಟ್ಟ ಹಿಂದೂ ಹುಲಿ ಯತ್ನಾಳ್ ಸಿಎಂ ಸ್ಪರ್ಧಾಕಣದಲ್ಲಿ ಎಂಬಿ ಪಾಟೀಲ್ ಇದ್ದಾರೆ. ಎಂಬಿ ಪಾಟೀಲರಿಂದ ಪಕ್ಷ ಸರ್ಕಾರದ ಧರ್ಮ ಪಾಲಾಗಿದೆ. ನಾನು ನನ್ನ ಧರ್ಮ ಹಾಗೂ ಕರ್ತವ್ಯ ಮಾಡುತ್ತಿದ್ದೇನೆ. ಆದರೆ ರಾಜ್ಯ ಬಿಜೆಪಿಯವರಿಗೆ ಧರ್ಮವೂ ಇಲ್ಲ, ಕರ್ತವ್ಯವೂ ಇಲ್ಲ. ವಿಜೇಂದ್ರನ ಮಾತು ಕೇಳಿ ಮನೆಯಲ್ಲಿ ಮಲಗಿದ್ದಾರೆ. ಬಿಜೆಪಿಯವರಿಗೆ ನನ್ನಂಥ ನಾಯಕರು ಬೇಕಾಗಿಲ್ಲ. ಡಬಲ್ ಗೇಮ್ ಆಡುವವರು ಬೇಕಾಗಿದ್ದಾರೆ. ಇವರಿಗೆ ವಿಧಾನಸಭೆಯಲ್ಲಿ ಮಾತನಾಡುವ ಧೈರ್ಯವೇ ಇಲ್ಲ ಅಂತ ಯತ್ನಾಳ್ ಮಾತನಾಡಿರುವಂಥದ್ದು. ಕಾಂಗ್ರೆಸ್ ಮಂತ್ರಿ ಎಂಬಿ ಪಾಟೀಲ್ ಪರ ಯತ್ನಾಳ್ ಸಖತ್ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಮುಂದುವರೆದ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ರು. ನಾನು ಪಕ್ಷ ಕಟ್ಟಿದ್ರೆ ಬಿಜೆಪಿಗೆ ತೊಂದರೆ ಆಗಬಾರದು ಎಂದ ಯತ್ನಾಳ್. ಮಿನಿಸ್ಟರ್ ಎಂಬಿ ಪಾಟೀಲ್ ಮುಂದಿನ ಸಿಎಂ ಎಂಬ ಹೇಳಿಕೆಯನ್ನ ಕೊಡ್ತಾ ಸ್ಫೋಟಕ ರಹಸ್ಯವನ್ನ ಬಿಚ್ಚಿಟ್ಟ ಹಿಂದೂ ಹುಲಿ ಯತ್ನಾಳ್ ಸಿಎಂ ಸ್ಪರ್ಧಾಕಣದಲ್ಲಿ ಎಂಬಿ ಪಾಟೀಲ್ ಇದ್ದಾರೆ. ಎಂಬಿ ಪಾಟೀಲರಿಂದ ಪಕ್ಷ ಸರ್ಕಾರದ ಧರ್ಮ ಪಾಲನೆಯನ್ನ ಮಾಡ್ತಾ ಇದೆ. ನಾನು ನನ್ನ ಧರ್ಮ ಹಾಗೂ ಕರ್ತವ್ಯ ಮಾಡ್ತಾ ಇದ್ದೀನಿ. ಆದರೆ ರಾಜ್ಯ ಬಿಜೆಪಿಯವರಿಗೆ ಧರ್ಮವೂ ಇಲ್ಲ, ಕರ್ತವ್ಯವೂ ಇಲ್ಲ. ನಮ್ಮಂತ ಕೆಲಸ ಮಾಡೋರು ಬೇಕಾಗಿಲ್ಲ ಬಿಜೆಪಿಯವರಿಗೆ. ಯಾಕಂದ್ರೆ ಈ ಹಿಂದೆ ಕೂಡ ಒಂದು ವಿಜೇಂದ್ರ ಮತ್ತು ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾಗ್ದಾಳಿಗಳು ನಡೆದಿದ್ವು, ವಾಕ್ಸಮರಗಳು ನಡೆದಿದ್ವು. ಹೀಗಾಗಿ ಆ ವಿಚಾರವನ್ನೇ ಪ್ರಸ್ತಾಪ ಮಾಡಿದಂಥ ಯತ್ನಾಳ್, ನಾನು ಏನಾದರೂ ಪಕ್ಷ ಕಟ್ಟದೆ ಅಂತ ಅಂದರೆ ಇದು ಬಿಜೆಪಿಗೆ ತುಂಬ ಹೊಡೆತವನ್ನ ಕೊಡುತ್ತೆ. ಹಾಗಾಗಿ ನಾನು ಬಿಜೆಪಿಗೆ ಇದರಿಂದ ತೊಂದರೆ ಆಗಬಾರ್ದು ಅಂತ ಸುಮ್ಮನಾಗಿದ್ದೀನಿ ಎನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ನಾ ಅಪರೋಕ್ಷ ಮಾತಾಡಿದಕ್ಕೆ ಉತ್ತರ ಕೊಡ್ಕೊತ ಹೋಗೋದಿಲ್ಲ. ಅವರು ಒಬ್ಬ ಕಾಂಗ್ರೆಸ್ಸಿನ ಶಾಸಕರದಾರ ಮತ್ತು ಮಂತ್ರಿ ಅದಾರ. ಅದು ಸಮರ್ಥನೆ ಮಾಡ್ಕೊತ ಅನಿವಾರ್ಯ ಇರ್ತದೆ. ಕೆಲವೊಮ್ಮೆ ಏನಾಗ್ತದೆ, ಆತ್ಮವಂಚನೆ ಮಾಡ್ಕೊಂಡು ನಾವು ಒಪ್ಪಬೇಕಾಗ್ತದೆ. ಈಗ ನಮ್ಮ ಬಿ ಜೆ ಪಿಗೆ ಅದಾರ, ಆತ್ಮವಂಚನೆ ಮಾಡ್ಕೊಂಡು ವಿಜೇಂದ್ರನ ಒಪ್ಪ. ಏನು ಮಾಡೋದು, ಹೈಕಮಾಂಡ್ಗೆ ಏನು ಅಲ್ಲಕ್ಕೆ ಬರೋದಿಲ್ಲ. ನನಗೆ ಧೈರ್ಯಲ್ಲೇ ಮಾತಾಡೋ ತಾಕತ್ತಿಲ್ಲ. ಈ ಮನೆ ಎಲ್ಲ ಎಮ್ ಎಲ್ ಗಳು ಹೇಳ್ತಿದ್ರು, ನೀವು ಬಿ ಜೆ ಪಿಗೆ ಬರ್ಲಿಕ್ಕಂದ್ರೆ ನಮ್ಮ ಮನೆಯಾಗ ಇರ್ತೀರಿ ಮುಂದಿನ ಸಲ ಅಂತೇಳಿ. ಅದನ್ನೇ ಹೋಗಿ ಅಲ್ಲಿ ಹೇಳಿ ಅಂತೇಳಿ, ಹೊಸ ಅಧ್ಯಕ್ಷ ಬರೋದು, ರಾಷ್ಟ್ರೀಯ ಅಧ್ಯಕ್ಷರು ಹೋಗಿ ಹೇಳ್ರಪ್ಪ ಅವ್ರಿಗೆ, ಅಮಿತ್ ಶಾರ್ಗೆ ಹೋಗಿ ಹೇಳ್ರಿ. ಹಂಗೆ ಎಂ ಬಿ ಪಾಟೀಲ್ರು ಹೇಳ್ಬೇಕಾಗ್ತದೆ. ಎಂ ಬಿ ಪಾಟೀಲ್ರು ಮುಖ್ಯಮಂತ್ರಿ ಸ್ಪರ್ಧಾ ಕಣದಲ್ಲಿ ಇದ್ದಾರೆ. ಅವರು ಅತ್ಯಂತ ಸಮರ್ಥವಾಗಿ ಅವ್ರ ಪಕ್ಷ ಮತ್ತು ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂಡು ಅವ್ರ ಧರ್ಮ ಅವ್ರ ಕರ್ತವ್ಯ ಮಾಡಕತ್ತಾರೆ. ನಾನು ನನ್ನ ಧರ್ಮ ಕರ್ತವ್ಯ ಮಾಡಕತ್ತೀನಿ. ಬಿ ಜೆ ಪಿಯವ್ರ ಧರ್ಮವೂ ಇಲ್ಲ, ಕರ್ತವ್ಯ ಇಲ್ಲ. ಕರ್ನಾಟಕದವರು ವಿಜೇಂದ್ರ ಮಾತು ಕೇಳಿ ಮಕ್ಕೊಂಡು ಮನೆ ಆಗತ್ತೆ. ಈಗ ನಾ ಅಪರೋಕ್ಷ ಮಾತಾಡಿದಕ್ಕೆ ಉತ್ತರ ಕೊಡ್ಕೊತ ಹೋಗೋದಿಲ್ಲ. ಅವರು ಒಬ್ಬ ಕಾಂಗ್ರೆಸ್ಸಿನ ಶಾಸಕರದಾರ ಮತ್ತು ಮಂತ್ರಿ ಅದಾರ. ಅದು ಸಮರ್ಥನೆ ಮಾಡ್ಕೊತ ಅನಿವಾರ್ಯ ಇರ್ತದೆ. ಕೆಲವೊಮ್ಮೆ ಏನಾಗ್ತದೆ, ಆತ್ಮವಂಚನೆ ಮಾಡ್ಕೊಂಡು ನಾವು ಒಪ್ಪಬೇಕಾಗ್ತದೆ. ಈಗ ನಮ್ಮ ಬಿ ಜೆ ಪಿಗೆ ಅದಾರ, ಆತ್ಮವಂಚನೆ ಮಾಡ್ಕೊಂಡು ವಿಜೇಂದ್ರನ ಒಪ್ಪ. ಏನು ಮಾಡೋದು, ಹೈಕಮಾಂಡ್ಗೆ ಏನು ಅಲ್ಲಕ್ಕೆ ಬರೋದಿಲ್ಲ. ನನಗೆ ಧೈರ್ಯಲ್ಲೇ ಮಾತಾಡೋ ತಾಕತ್ತಿಲ್ಲ. ಈ ಮನೆ ಎಲ್ಲ ಎಮ್ ಎಲ್ ಗಳು ಹೇಳ್ತಿದ್ರು, ನೀವು ಬಿ ಜೆ ಪಿಗೆ ಬರ್ಲಿಕ್ಕಂದ್ರೆ ನಮ್ಮ ಮನೆಯಾಗ ಇರ್ತೀರಿ ಮುಂದಿನ ಸಲ ಅಂತೇಳಿ. ಅದನ್ನೇ ಹೋಗಿ ಅಲ್ಲಿ ಹೇಳಿ ಅಂತೇಳಿ, ಹೊಸ ಅಧ್ಯಕ್ಷ ಬರೋದು, ರಾಷ್ಟ್ರೀಯ ಅಧ್ಯಕ್ಷರು ಹೋಗಿ ಹೇಳ್ರಪ್ಪ ಅವ್ರಿಗೆ, ಅಮಿತ್ ಶಾರ್ಗೆ ಹೋಗಿ ಹೇಳ್ರಿ. ಹಂಗೆ ಎಂ ಬಿ ಪಾಟೀಲ್ರು ಹೇಳ್ಬೇಕಾಗ್ತದೆ. ಎಂ ಬಿ ಪಾಟೀಲ್ರು ಮುಖ್ಯಮಂತ್ರಿ ಸ್ಪರ್ಧಾ ಕಣದಲ್ಲಿ ಇದ್ದಾರೆ. ಅವರು ಅತ್ಯಂತ ಸಮರ್ಥವಾಗಿ ಅವ್ರ ಪಕ್ಷ ಮತ್ತು ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂಡು ಅವ್ರ ಧರ್ಮ ಅವ್ರ ಕರ್ತವ್ಯ ಮಾಡಕತ್ತಾರೆ. ನಾನು ನನ್ನ ಧರ್ಮ ಕರ್ತವ್ಯ ಮಾಡಕತ್ತೀನಿ. ಬಿ ಜೆ ಪಿಯವ್ರ ಧರ್ಮ